In the last video now cleansing action of soap ನೋಡಿದ್ವಿ. ಆಮೇಲೆ ಪ್ರಿಪರೇಷನ್ ಆಫ್ ಕೊಲೈಡ್ಸ್ ಬೈ ಕೆಮಿಕಲ್ ಮೆಥಡ್ಸ್ 4 ರಿಯಾಕ್ಷನ್ಸ್ ನೋಡಿದ್ವಿ. ಸಲ್ಫರ್ ಸಾಲ್, ಗೋಲ್ಡ್ ಸಾಲ್, ಆಮೇಲೆ ಆರ್ಸೆನಿಕ್ ಸಲ್ಫೈಡ್ ಸಾಲ್, ಆಮೇಲೆ ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್, ಇವು 4 ಕೆಮಿಕಲ್ ರಿಯಾಕ್ಷನ್ಸ್ ನೋಡಿದ್ವಿ. Today in this video I'll be discussing another method to prepare colloid, metallic colloids, metallic salts. For example, ಇದ್ರೊಳಗೆ ನಾವು ಕನ್ಸಿಡರ್ ಮಾಡೋದು ಗೋಲ್ಡ್ ಸಾಲ್ ಹೆಂಗೆ ಪ್ರಿಪೇರ್ ಮಾಡೋದು. ಗೋಲ್ಡ್ ಸಾಲ್ ನಾವು ಕೆಮಿಕಲ್ ಮೆಥಡ್ ಲಾಸ್ಟ್ ವಿಡಿಯೋ ನೋಡಿದ್ವಿ. ಬಟ್ ಇನ್ ದಿಸ್ ವಿಡಿಯೋ ವಿಲ್ ಬಿ ಡಿಸ್ಕಸಿಂಗ್ ಹೌ ಟು ಪ್ರಿಪೇರ್ ಗೋಲ್ಡ್ ಸಾಲ್ ಬೈ ಅನದರ್ ಮೆಥಡ್. ಇದು ಕೆಮಿಕಲ್ ಮೆಥಡ್ ಅಲ್ಲ, ಇದು ಇನ್ನೊಂದು ಆಬ್ವಿಯಸ್ಲಿ ಇದ್ರೊಳಗೂ ಕೆಮಿಸ್ಟ್ರಿ ಇನ್ವಾಲ್ವ್ ಇದ್ದೇ ಇರ್ತೈತಿ. ಬಟ್ ಇದು ಕೆಮಿಕಲ್ ಮೆಥಡ್ ಅಲ್ಲ, ಜಸ್ಟ್ ರಿಯಾಕ್ಷನ್ಸ್ ಇಲ್ಲ. ಇಲ್ಲೇ ನಾವು ಈ ಮೆಥಡಿಗೆ ನಾವು ಬ್ರೆಡಿಗ್ಸ್ ಎಲೆಕ್ಟ್ರಿಕ್ ಆರ್ಕ್ ಮೆಥಡ್ ಅಂತ ಕರಿತೀವಿ. ಬ್ರೆಡಿಗ್ಸ್ ಅಂದರೆ ಅದು ಸೈಂಟಿಸ್ಟ್ ಹೆಸರು. ಎಲೆಕ್ಟ್ರಿಕ್ ಆರ್ಕ್ ಮೆಥಡ್, ಈ ಮೆಥಡ್ಲೇ ನಾವು ಗೋಲ್ಡ್ ಸಾಲ್ ಹೆಂಗೆ ಪ್ರಿಪೇರ್ ಮಾಡಬೇಕು ಅನ್ನೋದು ಈ ವಿಡಿಯೋ ಒಳಗೆ ವಿಲ್ ಬಿ ಡಿಸ್ಕಸಿಂಗ್. ಸೊ ನೀವು ಪೇಜ್ ನಂಬರ್ 11 ತೆಗೆದು ಕೂಡ್ರಿ, ನಾನು ಅಲ್ಲಿದೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ನಿಮ್ಗೆ ಹೌ ವಿ ಪ್ರಿಪೇರ್ ಗೋಲ್ಡ್ ಸಾಲ್ ಬೈ ಬ್ರೆಡಿಗ್ಸ್ ಎಲೆಕ್ಟ್ರಿಕ್ ಆರ್ಕ್ ಮೆಥಡ್. ಈ ಡೈಗ್ರಾಮ್ ಐತಲ್ರಿ, ಇಲ್ಲೇ ಇದನ್ನು ಡೈಗ್ರಾಮ್ ಹಾಕ್ತೀನಂತ ಎಕ್ಸ್ಪ್ಲನೇಷನ್ ಮುಗಿದ್ಮೇಲೆ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ, ಒಂದು ಕಂಟೈನರ್ ಒಳಗಿದ್ದಿದ್ದು ಏನಂತ ಹೇಳ್ತೀನಿ ನಾನು. ಈಗ ನಾವು ಮಾಡೋಕ್ಕೆ ಹೊಂಟಿದ್ದೇನು ಗೋಲ್ಡ್ ಸಾಲ್. ಸೊ ಇದು ಕಂಟೈನರ್, ಇಲ್ಲಿ ನೀರು, ಇದೇನು ಹಿಂಗೆ ಡಾಟ್ 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 ಹಾಕಿರಲ್ಲ, ಅದು ವಾಟರ್ ಈಸ್ ಅವರ್ ಡಿಸ್ಪರ್ಷನ್ ಮೀಡಿಯಮ್. ಗೋಲ್ಡ್ ಈಸ್ ಯು ಅಂದರೆ ಗೋಲ್ಡ್ ಈಸ್ DP. ಗೋಲ್ಡ್ ಸಾಲ್ ಮಾಡಕ್ಕೆ ಹೊಂಟೀವಿ ನಾವು. ಸೊ ಸಾಲ್ ಅಂದ್ರೆ ಒಂದು DP ಇದು, ಇನ್ನೊಂದು DM ಇರುತ್ತೆ. ಸಾಲಿಡ್ DP, ಇದರ ಲಿಕ್ವಿಡ್ DM ಇರಬೇಕು. ಸೊ ವಾಟರ್ ಈಸ್ ಅವರ್ ಡಿಸ್ಪರ್ಷನ್ ಮೀಡಿಯಮ್. ಸೊ ಇಲ್ಲೇ ವಾಟರ್ ಐತಿ. ಓಕೆ, ಇದು ಡಾಟ್ 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 ಏನಂದ್ರೆ ವಾಟರ್ ಇದೆ, ಡಿಸ್ಪರ್ಷನ್ ಮೀಡಿಯಮ್. ಇಲ್ಲೇ ಏನದಾವಲ್ರಿ ಇವು, ಇದು ಮತ್ತಿದು ಮೆಟಲ್ ಎಲೆಕ್ಟ್ರೋಡ್ಸ್ ಅಂತ ಏನು ಬರ್ದಾರಲ್ಲ ಅವರು, ಅವು ಗೋಲ್ಡ್ ಎಲೆಕ್ಟ್ರೋಡ್ಸ್, ಗೋಲ್ಡ್ ಪ್ಲೇಟ್, ಅವು ಗೋಲ್ಡ್ ಪ್ಲೇಟ್ಸ್. ಇದು ಒಂದು, ಆಮೇಲೆ ಇದು ಒಂದು. ಓಕೆ, ನಮಗೀಗೊಂದು ಗೋಲ್ಡ್ ಸಾಲ್ ರೆಡಿ ಆಗಬೇಕು ಅಂದ್ರೆ ಏನಾಗಬೇಕು? DP ಶುಡ್ ಬಿ ಡಿಸ್ಪರ್ಸ್ಡ್ ಇನ್ DM. ಇದು ನಂದು DM ವಾಟರ್. ಇದ್ರ ಒಳಗೆ ಗೋಲ್ಡ್ ಪಾರ್ಟಿಕಲ್ಸ್ ಬರ್ಬೇಕಂದ್ರೆ ಹೆಂಗೆ ಬರ್ಬೇಕು? ದೇ ಶುಡ್ ಗೆಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಇವೆಲ್ಲ ಗೋಲ್ಡ್ ಪಾರ್ಟಿಕಲ್ಸ್ ನೀರೊಳಗೆ ಸ್ವಿಮ್ಮಿಂಗ್ ಮಾಡ್ಬೇಕು. ಡಿಸ್ಪರ್ಷನ್ ಅಂದರೆ ಅವಾಗ ಹೇಳಿದ್ವಿ, ಇಟ್ ಶುಡ್ ಗೆಟ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್. DP ಶುಡ್ ಗೆಟ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ DM. ಎಲ್ಲ ಕಡೆ ಅದು ಬರ್ಬೇಕು. ಹಂಗೆ ಬರ್ಬೇಕಂದ್ರೆ ಏನು ಮಾಡಬೇಕು ಅಂತ ನಾವು ನೋಡಕ್ಕೆ ಹೊಂಟೀವಿ. ಆಮೇಲೆ ನಮ್ಗೆ ಏನು ಗೊತ್ತು, ಗೋಲ್ಡ್ ಮಲ್ಟಿ ಮಾಲಿಕ್ಯುಲರ್ ಕೊಲೈಡ್ ಅಂದರೆ ಒಂದು ಪಾರ್ಟಿಕಲ್ ಆಫ್ ಗೋಲ್ಡ್ 1 ನ್ಯಾನೋಮೀಟರ್ ಟು 1000 ನ್ಯಾನೋಮೀಟರ್ ರೇಂಜ್ನಾಗ ಬರೋಂಗಿಲ್ಲ. ಸೊ ಭಾಳಷ್ಟು ಗೋಲ್ಡ್ ಪಾರ್ಟಿಕಲ್ಸ್ ಸೇರಿ ಕೊಲೈಡ್ ಆಗುತ್ತೆ ಅನ್ನೋದು ನಾವು ಕಲ್ತೀವಿ ಆಲ್ರೆಡಿ. ಓಕೆ, ಇಲ್ಲಿ ಏನಾಗುತ್ತೆ, ನಮ್ಮದು ಡಿಸ್ಪರ್ಷನ್ ಮೀಡಿಯಮ್ ಇಲ್ಲಿ ರೆಡಿ ಐತಿ. ಈಗ ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲೇ ಗೋಲ್ಡ್ ರಾಡ್ ತೊಗೊತೀವಿ ಎರಡು, ಅದನ್ನೊಂದು ಹೈ ವೋಲ್ಟೇಜ್ ಸೋರ್ಸಿಗೆ ಕನೆಕ್ಟ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಮಾಡಿ ಏನು ಮಾಡ್ತೀವಿ ಅಂದರೆ, ಫಸ್ಟ್ ಸ್ಟೆಪ್ ಲಕ್ಷ ಕೊಟ್ಟು ಕೇಳ್ರಿ, ಎಲೆಕ್ಟ್ರಿಕ್ ಆರ್ಕ್ ಈಸ್ ಸ್ಟ್ರಕ್ ಬಿಟ್ವೀನ್ ದೀಸ್ ಟು ಎಲೆಕ್ಟ್ರೋಡ್ಸ್. ಏನು ಮಾಡ್ತೀವಿ ಅಂದರೆ, ವಾಟ್ ಈಸ್ ಸ್ಟ್ರಕ್? ಎಲೆಕ್ಟ್ರಿಕ್ ಆರ್ಕ್ ಈಸ್ ಸ್ಟ್ರಕ್ ಇನ್ ಎಲೆಕ್ಟ್ರಿಕ್ ಆರ್ಕ್ ಅಂದ್ರೆ ಎಲೆಕ್ಟ್ರಿಕ್ ಆರ್ಕ್ ಈಸ್ ಸ್ಟ್ರಕ್ ಬಿಟ್ವೀನ್ ದೀಸ್ ಟು ಎಲೆಕ್ಟ್ರೋಡ್ಸ್. ಏನು ಹಂಗಂದ್ರೆ, ಎಲೆಕ್ಟ್ರಿಕ್ ಆರ್ಕ್ ಅಂದರೆ ಏನು? ಹಿಂಗಿತ್ತು. ಐ ಶೋ ಯು ಅ ಇಮೇಜ್. ದಿಸ್ ಈಸ್, ಇದು ನೋಡ್ರಿ, 2 ವೈರ್ ಅದಾವಿಲ್ಲೇ, 2 ವೈರ್ ನಡು ಇಲ್ಲೇನೋ ಸ್ಪಾರ್ಕ್ಸ್ ಕಾಣಕತ್ತವಲ್ಲ,
ದ್ಯಾಟ್ ದಿ ಸ್ಪಾರ್ಕ್ ಏನು ಕಾಣೋದು ಅಲ್ರಿ, ಅದು ಎಲೆಕ್ಟ್ರಿಕ್ ಆರ್ಕ್. ನೀವು ಇದನ್ನು ನೋಡಿದ್ರಿ ಅಂದ್ರೆ ಅಯರ್ನ್ ಮ್ಯಾನ್ 2 ಮೂವಿ ನೋಡಿದ್ರಿ ಅಂದರೆ ಅಲ್ಲೇ ಇಂಟ್ರವಲ್ ಸೀನ್ನಾಗ ಒಂದು ಆ್ಯಕ್ಷನ್ ಸೀನ್ ಐತಿ. ಅಲ್ಲೇ ಒಬ್ಬ ಅಂದ್ರೆ ಆ್ಯಕ್ಚುಲಿ ಮನುಷ್ಯ ಅಲ್ಲ. ಸೊ ಅವನದು ಒಂದು ಸಿಸ್ಟಮ್ ಇರ್ತೈತಿ. ಆ ಸಿಸ್ಟಮ್ನಾಗಿಂದ ಜಗ್ಗಷ್ಟು ಸ್ಪಾರ್ಕ್ಸ್ ಬರ್ತಿರ್ತಾವೆ, ಅದಕ್ಕೆ ಎಲೆಕ್ಟ್ರಿಕ್ ಆರ್ಕ್ ಅಂತಾರೆ. ಓಕೆ, ಅದು ಮೂವಿ ನೋಡ್ರಿ ಬಿಟ್ರಿ, ನೀವು ಇಮೇಜ್ ನೋಡಿದ್ರಲ್ಲ, ಇಲ್ಲೇನು 2 ವೈರ್ ಅದಾವೆ, ವೈರ್ ನಡುವೆ ಏನು ಹಿಂಗೆ ಸ್ಪಾರ್ಕ್ಸ್ ಬರಾಕತ್ತಾವೆ, ಇದಕ್ಕೆ ನಾವು ಎಲೆಕ್ಟ್ರಿಕ್ ಆರ್ಕ್ ಅಂತೀವಿ. ಸೊ ನಾವು ಇಲ್ಲೇನು ಮಾಡ್ತೀವಿ, ಇಲ್ಲೇ ಈ ಎರಡು ಮೆಟಲ್ ಎಲೆಕ್ಟ್ರೋಡ್ಸ್, ಗೋಲ್ಡ್ ಎಲೆಕ್ಟ್ರೋಡ್ಸ್ ನಡು ಒಂದು ಎಲೆಕ್ಟ್ರಿಕ್ ಆರ್ಕ್ ಕೊಡ್ತೀವಿ ವಿತ್ ಹೈ ವೋಲ್ಟೇಜ್. ಇಷ್ಟು ಹೈ ವೋಲ್ಟೇಜ್ ಸೋರ್ಸ್ 10,000 ವೋಲ್ಟ್ ಇರ್ತೈತೆ ರೀ ಇದು. ಆಲ್ಮೋಸ್ಟ್ ಇಷ್ಟು ವೋಲ್ಟ್ ಕೊಟ್ಟು ಒಂದು ಎಲೆಕ್ಟ್ರಿಕ್ ಆರ್ಕ್, ವಿ ಸ್ಟ್ರೈಕ್ ಆ್ಯನ್ ಎಲೆಕ್ಟ್ರಿಕ್ ಆರ್ಕ್ ಬಿಟ್ವೀನ್ 2 ಗೋಲ್ಡ್ ಎಲೆಕ್ಟ್ರೋಡ್ಸ್, ಅಥವಾ ಎಲೆಕ್ಟ್ರಿಕ್ ಆರ್ಕ್ ಇಸ್ ಸ್ಟ್ರಕ್ ಬಿಟ್ವೀನ್ 2 ಗೋಲ್ಡ್ ಎಲೆಕ್ಟ್ರೋಡ್ಸ್. ಹಂಗೆ ಇದಕ್ಕೆ ಶಾಕ್ ಕೊಟ್ಟಂಗೆ ಆಯ್ತು, ಭಾಳ ಸರಳ ಹೇಳೋದಾದ್ರೆ. ಹಂಗಾರೆ ಏನಾಗುತ್ತೆ ರೀ, ವೆರಿ ಹೈ ಟೆಂಪ್ರೇಚರ್ ಕ್ರಿಯೇಟ್ ಆಗುತ್ತೆ. ವೆರಿ ಹೈ ಟೆಂಪ್ರೇಚರ್ ಕ್ರಿಯೇಟ್ ಆದ್ಗಳು ಏನಾಗ್ಬಿಡ್ತೈತಿ, ಏನು ಗೋಲ್ಡ್ ಪ್ಲೇಟ್ ಇದ್ವಿಲ್ಲ, ಗೋಲ್ಡ್ ರಾಡ್ ಏನಿದ್ವು, ಗೋಲ್ಡ್ ಎಲೆಕ್ಟ್ರೋಡ್ಸ್ ಏನಿದ್ವು, ಅವು ಏನಾಗ್ಬಿಡ್ತಾವೆ, ವೇಪರೈಸ್ ಆಗಿಬಿಡ್ತಾವೆ. ಸಾಲಿಡ್ ಇದ್ದಿದ್ದು ಗ್ಯಾಸ್ ಆಗಿಬಿಡ್ತಾವೆ. ವೇಪರೈಸ್, ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗಂಗಿಲ್ಲ, ಸಾಲಿಡ್ ಇದ್ದಿದ್ದು ಮೆಲ್ಟ್ ಆಗಿ ಲಿಕ್ವಿಡ್ ಆಗಂಗಿಲ್ಲ, ಸಾಲಿಡ್ ಇದ್ದಿದ್ದು ಗ್ಯಾಸ್ ವೇಪರೈಸ್ ಆಗಿಬಿಡ್ತಾವೆ. ಸೊ ಗೋಲ್ಡ್ ವೇಪರ್ಸ್ ಬಂದುಬಿಡ್ತಾವೆ. ಇಲ್ಲಿ ಗೋಲ್ಡ್ ವೇಪರ್ಸ್ ಬರ್ತಾವೆ. ಏನಿದೆ ಸಬ್ಲಿಮೇಷನ್ ಇದ್ದಂಗೆ ನಾವು ಡಿಸ್ಕಸ್ ಮಾಡಿದ್ವಿ ಫಸ್ಟ್ ಇಯರ್ ಒಳಗೆ ಥರ್ಮೋಡೈನಮಿಕ್ಸ್. ಸಬ್ಲಿಮೇಷನ್ ಅಂದರೆ ಡೈರೆಕ್ಟ್ ಸಾಲಿಡ್ ಇದ್ದಿದ್ದು ಗ್ಯಾಸ್ ಆಗೋದು. ಸೊ ಇಲ್ಲಿ ಎಷ್ಟು ಇದು ಎಲೆಕ್ಟ್ರಿಕ್ ಆರ್ಕ್ ಸ್ಟ್ರಕ್ ಮಾಡಿಕೊಳ್ಳಿ ಎಷ್ಟು ಹೈ ಟೆಂಪ್ರೇಚರ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಈ ಗೋಲ್ಡ್ ಎಲೆಕ್ಟ್ರೋಡ್ಸ್ ದೇ ಗೆಟ್ ವೇಪರೈಸ್ಡ್. ಗೋಲ್ಡ್ ಇದ್ದು ಮೆಟಲ್ ಪ್ಲೇಟ್ ಇದ್ದಿದ್ದು ಗೋಲ್ಡ್ ವೇಪರ್ಸ್, ಗೋಲ್ಡ್ ಇನ್ ದ ಫಾರ್ಮ್ ಆಫ್ ವೇಪರ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡಿಗೆ ಲಕ್ಷ ಕೊಟ್ಟು ಕೇಳ್ರಿ, ಇದೇನು ಇಲ್ಲಿ ಗೋಲ್ಡ್ ವೇಪರ್ಸ್ ಬಂದಿದ್ವಲ್ಲ, ಹಿಂಗೆ ಹೋಗ್ತಿರ್ತಾವೆ ಮೇಲೆ ವೇಪರ್ಸ್. ಇಲ್ಲಿ ಹಿಂಗೆ ವೇಪರ್ಸ್, ಇಲ್ಲಿ ಹಿಂಗೆ ಇವು ಇದ್ವಲ್ಲ ಗೋಲ್ಡ್ ಎಲೆಕ್ಟ್ರೋಡ್ ಇದ್ವು, ನೀವು ಎಲೆಕ್ಟ್ರಿಕ್ ಆರ್ಕ್ ಇಲ್ಲಿ ಸ್ಟ್ರಕ್ ಮಾಡಿದ್ರಿ, ಹಿಂಗೆ ವೇಪರ್ಸ್ ಹಿಂಗೆ ಹೋಗ್ತಿರ್ತಾವೆ ಮೇಲೆ. ಹೋಗೋದ್ರಾಗನ ಇಲ್ಲಿ ಬಿಟ್ಟು ಹೋಗೋದ್ರಾಗನ ನೆಕ್ಸ್ಟ್ ಸೆಕೆಂಡಿಗೆ ಏನಾಗುತ್ತೆ, ಇಲ್ಲೇನು ವೇಪರ್ಸ್ ಹೋಗ್ತಿರ್ತಾವೆ, ಅವು ವಾಪಸ್ ಕಂಡೆನ್ಸ್ ಆಗಿ ಸಾಲಿಡ್ ಆಗ್ಬಿಡ್ತಾವೆ. ವಾಪಸ್ ಕಂಡೆನ್ಸ್ ಆಗಿ ವೇಪರ್ಸ್ ಏನಾಗಿದ್ದು ವಾಪಸ್ ಕಂಡೆನ್ಸ್ ಆಗಿ ಸಾಲಿಡ್ ಪಾರ್ಟಿಕಲ್ಸ್ ಆಗ್ಬಿಡ್ತಾವೆ. ಈ ಸಾಲಿಡ್ ಪಾರ್ಟಿಕಲ್ಸ್ ಆರ್ ಇನ್ ದ ರೇಂಜ್ ಆಫ್ 1 nanometer to 1000 nanometer colloidal particles, and these colloidal particles get dispersed in the dispersion medium. ಇಲ್ಲೇನಾದ್ರು ಹೇಳ್ತೀನಿ, ಎದಕ್ಕಾತಂತೂ ಹೇಳ್ತೀನಿ. ಫಸ್ಟ್ ಏನಾಯ್ತು ಇನ್ನೊಮ್ಮೆ ಹೇಳ್ತೀನಿ. ಗೋಲ್ಡ್ ಎಲೆಕ್ಟ್ರೋಡ್ಸ್ ಇದ್ವು, ವೇಪರೈಸ್ ಆದವು, ವೇಪರ್ಸ್ ಹೊಂಟಿದ್ವು, ಬಟ್ ಇಮಿಡಿಯೇಟ್ಲಿ ಏನಾದವು ವಾಪಸ್ ಕಂಡೆನ್ಸ್ ಆದವು. ವೇಪರ್ಸ್ ಇದು ವಾಪಸ್ ಕಂಡೆನ್ಸ್ ಆಗಿ ಸಾಲಿಡ್ ಆದವು, ಸಾಲಿಡ್ ಪಾರ್ಟಿಕಲ್ಸ್ ಆದವು. ಈ ಪಾರ್ಟಿಕಲ್ಸ್ ರೇಂಜ್ ಯಾವ ಸೈಜ್ ರೇಂಜ್ನಾಗ ಐತಿ, 1 nanometer to 1000 nanometer ರೇಂಜ್ನಾಗ ಐತಿ. ಆಮೇಲೆ ಈ ಪಾರ್ಟಿಕಲ್ಸ್ ದೇ ಗಾಟ್ ಡಿಸ್ಪರ್ಸ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಸೊ ನಮ್ಮದು ಏನಾಯ್ತು, ಗೋಲ್ಡ್ ಸಾಲ್ ರೆಡಿ ಆಯ್ತು, ಮುಗೀತು ಕೆಲಸ. ಈಗ ಎದಕ್ಕಿವು ವೇಪರ್ಸ್ ಆಗಿ ಇಷ್ಟು ಹೈ ಟೆಂಪ್ರೇಚರ್ ಕೊಟ್ವಿ ನಾವು ಎಲೆಕ್ಟ್ರಿಕ್ ಆರ್ಕ್ ಸ್ಟ್ರಕ್ ಮಾಡಿದ್ವಿ. ಸೊ ವೇಪರ್ಸ್ ಆಗಿ ಹೋಗ್ಬೇಕಿತ್ತು, ಅವು ಯಾಕೋ ವಾಪಸ್ ಕಂಡೆನ್ಸ್ ಆಗಿ ಸಾಲಿಡ್ ಆಗಿ ಇಲ್ಲಿ ಡಿಸ್ಪರ್ಸ್ ಆದವು ಅಂತ ನಮ್ಗೆ ಕ್ವಶನ್ ಬರ್ತೈತೆ. ಇಲ್ಲಿ ನೋಡ್ರಿ ಇದು ಸುತ್ತಲೇನೈತಲ್ಲ, ಇದು ಐಸ್ ಬಾತ್. ಭಾಳ ಸರಳ ಹೇಳೋದಾದ್ರೆ ಐಸ್ ಕ್ಯೂಬ್ ಇಟ್ಟಾರ ಅಂತ ಅನ್ಕೋರಿ, ಅಸ್ಯೂಮ್ ಮಾಡಿರಿ. ನಾಟ್ ಯುವರ್ ನಾರ್ಮಲ್ ಐಸ್ ಕ್ಯೂಬ್ಸ್ ವಿಚ್ ಆರ್ ವೆರಿ ಕೋಲ್ಡ್ ಅನ್ಕೋರಿ, ಸ್ಪೆಷಲ್ ಐಸ್ ಕ್ಯೂಬ್ ಅನ್ಕೋರಿ, ಐಸ್ ಬಾತ್ ಅಂತ ಬರ್ತಾರೆ. ಇವು ಏನು ಮಾಡ್ತಾವು, ಇಷ್ಟು ಹೈ ಟೆಂಪ್ರೇಚರ್ ಕ್ರಿಯೇಟ್ ಆಗಿತ್ತಲ್ಲ, ಇಲ್ಲಿ ಹೈ ಟೆಂಪ್ರೇಚರ್ ಕ್ರಿಯೇಟ್ ಆಗಿ ಅವೇನು ವೇಪರ್ಸ್ ಆಗಿತ್ತಲ್ಲ, ಆ ವೇಪರ್ಸನ್ನು ವಾಪಸ್ ಕಂಡೆನ್ಸ್ ಮಾಡೋ ಕೆಲಸ ಇವು ಮಾಡ್ತಾವೆ. ಬಿಕಾಸ್ ಐಸ್ ಇಸ್ ವೆರಿ ಕೋಲ್ಡ್ ಆಬ್ವಿಯಸ್ಲಿ. ಸೊ ಈ ಎಕ್ಸ್ಟ್ರೀಮ್ ಹೀಟ್ ಏನು ಬಂದಿತ್ತು, ಆ ಹೀಟಿಂದ ಇದು ಮೆಟಲ್ ರಾಡ್ ಇದ್ದಿದ್ದು ವೇಪರ್ಸ್ ಆಗಿದ್ದು, ಆ ವೇಪರ್ಸನ್ನು ವಾಪಸ್ ಇದು ಐಸ್ ಬಾತ್ ಏನು ಮಾಡ್ತೈತಿ, ಕಂಡೆನ್ಸ್ ಮಾಡಿಬಿಡ್ತೈತಿ. ಇಮಿಡಿಯೇಟ್ಲಿ ಕಂಡೆನ್ಸ್ ಮಾಡಿದ ಕೂಡ ಅವು ಹೋಗಂಗಿಲ್ಲ, ಇಲ್ಲಿಂದ ಎಸ್ಕೇಪ್ ಆಗಂಗಿಲ್ಲ. ದೇ ವಾಂಟೆಡ್ ಟು ಎಸ್ಕೇಪ್, ವೇಪರ್ಸ್ ಆಗಿ ಇಲ್ಲಿಂದ ಹೋಗ್ಬೇಕಂತ ಮಾಡಿದ್ವು. ಬಟ್ ಈ ಐಸ್ ಬಾತ್ ಏನು ಮಾಡ್ತು, ಆ ವೇಪರ್ಸನ್ನು ವಾಪಸ್ ಇಮಿಡಿಯೇಟ್ಲಿ ಕಂಡೆನ್ಸ್ ಮಾಡಿ ಆ ಡಿಸ್ಪರ್ಸ್ಡ್ ಫೇಸ್ ಪಾರ್ಟಿಕಲ್ಸ್, ಗೋಲ್ಡ್ ಪಾರ್ಟಿಕಲ್ಸನ್ನು ಈ ಡಿಸ್ಪರ್ಷನ್ ಮೀಡಿಯಮ್ ಒಳಗೆ ಡಿಸ್ಪರ್ಸ್ ಮಾಡಿಬಿಟ್ಟು, ಆಮೇಲೆ ಅವು ಹೆಂಗಿದ್ವು ಗೋಲ್ಡ್ ಪಾರ್ಟಿಕಲ್ಸ್ ಬಹಳಷ್ಟು ಎ ಯು ಸೇರಿ ಮಲ್ಟಿಮಾಲಿಕ್ಯುಲರ್ ಕೊಲೈಡ್ ಆಗಿಬಿಟ್ಟಿದ್ವು. ಒಂದೊಂದು ಪಾರ್ಟಿಕಲ್ ಸೈಜು
1 ನ್ಯಾನೋಮೀಟರ್ ಟು 1000 ನ್ಯಾನೋಮೀಟರ್ನಾಗ ಬರುವಂಗೆ ಇದ್ವು. ಯಾಕಂದ್ರೆ ಇದು ಆಗ್ಬೇಕಂದ್ರೆ ಭಾಳಷ್ಟು AU ಸೇರಿದ್ವಲ್ಲ. ಸೊ ಇದಾಗಿ ವೇಪರ್ಸ್ ಏನು ಎಸ್ಕೇಪ್ ಆಗ್ಬೇಕಂದು ಮಾಡಿದ್ವು. ಅವು ಈ ಐಸ್ ಬಾತಿಂದ ವಾಪಸ್ ಏನಾದವು ಇಲ್ಲೇ ಕಂಡೆನ್ಸ್ ಆಗಿ ಸಾಲಿಡ್ ಆಗಿಬಿಟ್ಟು ಆ ಸಾಲಿಡ್ ಪಾರ್ಟಿಕಲ್ಸ್ ದೇ ಗಾಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಇಲ್ಲಿಗೆ ನಮ್ಗೆ ಗೋಲ್ಡ್ ಸಾಲ್ ರೆಡಿ ಆಗ್ತದೆ. ಇದು ಬ್ರೆಡಿಕ್ಸ್ ಆರ್ಕ್ ಮೆಥಡ್. ಸೊ ನೀವು ಎಕ್ಸಾಮ್ನಾಗ ಇದನ್ನು ಕೇಳಿದ್ರೆ ಏನು ಮಾಡಬೇಕು, ಈ ಡೈಗ್ರಾಮ್ ಹಾಕಬೇಕು. ಇಲ್ಲೊಂದೆರಡು ಸ್ಟೇಟ್ಮೆಂಟ್ ಕೊಟ್ಟಾರ, ಅದನ್ನು ನೀವು ಓದ್ರಿ, ಅದನ್ನು ಬರೆದ್ಬಿಟ್ರೆ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಪ್ರೊಬಬ್ಲಿ. ಇದು ಕೇಳಿದರೆ 3 ಮಾರ್ಕ್ಸ್ ಕೇಳ್ತಾರೆ, 3 ಮಾರ್ಕ್ಸ್ ಫುಲ್ ಕೊಡ್ತಾರೆ ನಿಮ್ಗೆ. ವೆರಿ ಸಿಂಪಲ್ ಕ್ವಶನ್. ಸೊ ಈ ಡೈಗ್ರಾಮ್ ವೆರಿ ಸಿಂಪಲ್. ನಾನು ಇಲ್ಲಿ ಅಂದರೆ ಹಾಕ್ತೀನಿ ರಫ್ ಡೈಗ್ರಾಮ್. ಹಂಗೆ ಏನಿಲ್ಲ ರೀ, ಇಷ್ಟ. ನಾನು ಒಂದು ಕೈಯಾಗ ಕ್ಯಾಮ್ರಾ ಹಿಡ್ಕೊಂಡು ಹಾಕತ್ತೀನಿ. ಇದನ್ನು ಹಿಂಗೆ ಹಾಕಬೇಕು. ಇದು ಓಕೆ, ನಾನು ಕ್ಯಾಮ್ರಾದಾಗ ನೋಡ್ಕೊಂಡು ಹಾಕತ್ತೀನಿ, ಅದಕ್ಕೆ ಸೊಟ್ಟಾಗತ್ತವು. ಓಕೆ, ಇಲ್ಲಿ ಐಸ್ ಬಾತ್ ತೋರಿಸ್ರಿ, ಅಲ್ಲಿ ಹೆಂಗೆ ತೋರ್ಸ್ರಿ ಹಂಗೆ ಐಸ್ ಬಾತ್ ತೋರಿಸ್ರಿ. ಇಲ್ಲಿ ನೀರು ತೋರಿಸ್ರಿ, ಡಿಸ್ಪರ್ಷನ್ ಮೀಡಿಯಮ್ ಇದು. ಆಮೇಲೆ ಹಿಂಗೆ 2 ರಾಡ್, ಆಮೇಲೆ ಅದನ್ನು ಕನೆಕ್ಟೆಡ್ ಟು ಬ್ಯಾಟ್ರಿ. ಹಿಂಗೆ ತೋರಿಸ್ಬಿಟ್ರೆ ಮುಗಿದದು. ಇಷ್ಟು ವೆರಿ ಸಿಂಪಲ್ ಡೈಗ್ರಾಮ್. ಈ ಡೈಗ್ರಾಮ್ ಹಾಕ್ರಿ. ಇಲ್ಲಿ ಇವನ್ನೆಲ್ಲ ತೋರಿಸುತ್ತೆ, ಎಲೆಕ್ಟ್ರಿಕ್ ಆರ್ಕ್, ಐಸ್ ಬಾತ್. ಇಲ್ಲಿ ಡಿಸ್ಪರ್ಷನ್ ಮೀಡಿಯಮ್ ಅಂತ ಬರೆದ್ಬಿಟ್ರೆ ಸಾಕು. ಇಲ್ಲೆಲ್ಲ ಡಿಅಯೋನೈಸ್ಡ್ ವಾಟರ್ ಪ್ಲಸ್ ಟ್ರೇಸಸ್ ಆಫ್ ಆಲ್ಕಲಿ ಇವನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಡಿಸ್ಪರ್ಷನ್ ಮೀಡಿಯಮ್ ಅಂತ ಬರೆದ್ಬಿಟ್ರೆ ಸಾಕು. This is how you prepare gold sol by Bredik's electric arc method. ಇದರಲ್ಲೇ ನಾವು ಗೋಲ್ಡ್, ಸಿಲ್ವರ್, ಪ್ಲಾಟಿನಮನ್ನು ಮಾಡ್ಬೋದು. ನಾವು ಜನರಲಿ ಈ ಮೆಥಡಲ್ಲೇ ಗೋಲ್ಡ್ ಮಾಡ್ತೀವಿ. ಎಕ್ಸಾಂಪಲ್ ನಾವು ಡಿಸ್ಕಸ್ ಮಾಡಿದ್ವಿ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಇವು ಪ್ರಾಕ್ಟೀಸ್ ಮಾಡಿ ಡೈಗ್ರಾಮ್ ಹಾಕ್ರಿ. ಇಲ್ಲೇನು ಕೊಟ್ಟಾರೋ ಓದ್ರಿ. ಸೊ ಎಕ್ಸಾಮ್ನಾಗ ಕೇಳಿದ್ರೆ ಈ ಡೈಗ್ರಾಮ್ ಹಾಕಬೇಕು, ಅದನ್ನು ಬರೀಬೇಕು. ವೆರಿ ಸಿಂಪಲ್. Bredik's electric arc method to prepare gold sol. ನೆಕ್ಸ್ಟ್ ಪೆಪ್ಟೈಸೇಷನನ್ನು ನಾವು ನೆಕ್ಸ್ಟ್ ವೀಡಿಯೋಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.